ಬನ್ನಿ ಸ್ನೇಹಿತರೆ, ನಮಸ್ತೆಯಿಂದ ತಾನು ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ಇಂದಿನ ಟಾಪಿಕ್ ಏನು ಅಂತಂದರೆ ಸುದ್ದಿ ವಿಶ್ಲೇಷಣೆ ಮಾಡಬೇಕು. ವಿಶ್ಲೇಷಣೆ ಮಾಡಿದ್ಮೇಲೆ ವೈಯಕ್ತಿಕವಾಗಿ ಏನೇನು ಲಾಭ ಆಯಿತು, ದೇಶಕ್ಕೆ ಏನು ಲಾಭ ಆಯಿತು ಅನ್ನೋದು ಎರಡು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡಬೇಕು. ಹಾಗೆ ಇಟ್ಕೊಂಡು ಮಾತಾಡಿದಾಗ ಸೆಕ್ಯುಲರ್ ಅನ್ನೋ ವರ್ಡು ನಮ್ಮ ಸಂವಿಧಾನದಲ್ಲಿ ಸೇರಿ ಹೋಗಿದೆ. ಇದು ನಮ್ಮ ಸಂವಿಧಾನದಲ್ಲಿ ಸೇರಿದೆ ಅಂತಂದರೆ 1975 ಜೂನ್ 25ನೇ ತಾರೀಕು ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ಸಿನ ದುರ್ಗೆ ಅಂತ ಕರೀತಾರೆ. ಇಂಡಿಯಾ ಈಸ್ ಇಂದಿರಾ ಈಸ್ ಇಂಡಿಯಾ ಅಂತ ಹೇಳ್ತಾರೆ. ಡಿ.ಕೆ. ಬರುವ ಅಂತ ಅಸ್ಸಾಂನವರೊಬ್ಬರು ಕಾಂಗ್ರೆಸ್ಸಿನ ಪ್ರಬುದ್ಧ ರಾಜಕಾರಣಿ, ಅವರು ಈ ಥರ ಸ್ಲೋಗನ್ ಕೊಡ್ತಾರೆ. ಏನು ಅಂದರೆ ಇಂಡಿಯಾ ಈಸ್ ಇಂದಿರಾ ಅಂತ, ಇಂದಿರಾ ಈಸ್ ಇಂಡಿಯಾ ಅಂತ. ಅಂಥ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಆಗಿದ್ದವ್ರು ಏನು ಮಾಡ್ತಾರೆ, ಅವರು ಎಲೆಕ್ಷನ್ನು ಗೋಲ್ಮಾಲ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅಂದರೆ ಅನೈತಿಕ ಮಾರ್ಗಗಳಿಂದ ಎಲೆಕ್ಷನ್ ಗೆದ್ದಿದ್ದಾರೆ. ನೀನು ಎಲೆಕ್ಷನ್ನ ಸೀಟ್ನ ಬಿಟ್ಕೊಡ್ಬೇಕು. ಎಲೆಕ್ಷನ್ನ ಸೀಟ್ ಬಿಟ್ಕೊಡ್ಬೇಕು ಅಂತಂದರೆ ರಾಜನಾರಾಯಣ್ ಕೇಸ್ ಹಾಕಿರ್ತಾರೆ. ಅವಾಗ ನೋಡಿ ಏನು ಅಂದರೆ ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಕೊಡುತ್ತೆ, ರಾಜನಾರಾಯಣ್ ಕೇಸ್ ಹಾಕಿರ್ತಾರೆ. ಎಲೆಕ್ಷನ್ ನೀನು ಆಯ್ಕೆ ಹಸಿಂದು ಮಾಡಿದ್ರು ಇವ್ರು ಸೀಟ್ ಬಿಟ್ಕೊಡ್ಬೇಕು ಅಂದರೆ ಪ್ರಧಾನಮಂತ್ರಿ ಜಾಗದಿಂದ ಕೆಳಗಿಳಿಬೇಕಾಗತ್ತೆ ಇವರು. ಇದು ನೋಡಿ ಇಲ್ಲಿರೋದು ಮೂಲಭೂತವಾದ ಸಮಸ್ಯೆ. ಆಕೆ ಏನು ಮಾಡ್ತಾರೆ, ಕಾಂಗ್ರೆಸ್ನವ್ರಿಗೆ ಬಿಡಿ, ಏನು ಅಂದರೆ ಕಾನೂನಿನ ಬಗ್ಗೆ ಎಳ್ಳಷ್ಟು ಮರ್ಯಾದೆ ಇಲ್ಲ. ಅಧಿಕಾರದಲ್ಲಿ ಒಂದು ಸರಿ ಕೂರಿಸ್ಬಿಟ್ರೆ ಜಿಸ್ಕಿ ಲಾಟಿ ಉಸ್ಕಿ ಬೈಸ್ ಅಂತ ಹಿಂದಿ ಒಳಗೆ ಹೇಳ್ತಾರೆ. ಯಾರ್ದು ಕೋಲಿರುತ್ತೆ ಅವ್ರದ್ದೇ ಅಧಿಕಾರ. ಯಾಕೆ ಅಂದರೆ ಕೇಳಲಿಲ್ವಾ ಈ ವಾದ್ಯ ಕೇಳಿಸೋದಕ್ಕಷ್ಟೇ. ಈ ದೃಷ್ಟಿಯಿಂದ ಏನಾಗುತ್ತೆ, ಇಂದಿರಾ ಗಾಂಧಿಯವರು ಕೋರ್ಟ್ನ ಧಿಕ್ಕರಿಸ್ಬಿಟ್ಟು ಏನು ಮಾಡ್ತಾರೆ, ನಾನೇ ಸುಪ್ರೀಂ ಅಂತ ಏನು ಮಾಡ್ತಾರೆ, 75ನೇ ಇಸ್ವಿ ಜೂನ್ 25, 26ನೇ ತಾರೀಕು ರಾತ್ರಿ ಎಮರ್ಜೆನ್ಸಿ ಹೇಳ್ತಾರೆ. ಎಮರ್ಜೆನ್ಸಿ ಅಂದರೆ ಏನು ಅಂತ ಹೇಳಬೇಕಾಗತ್ತೆ. ಈಗಿನ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಿರೋರು ಗೊತ್ತಿಲ್ಲ. ನಿಮ್ಮ ಕೈಕಾಲುಗಳನ್ನ ಕಟ್ಟಿಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಸಾಕಿದ್ರೆ ನೀವು ಈ ಜೋಡಿಯೋಕ್ಕೆ ಸಾಧ್ಯನಾ? ಇದು ನಮ್ಮ ಡೆಮಾಕ್ರಸಿ. ಪ್ರಪಂಚದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಮೂಕ ಪ್ರೇಕ್ಷಕರಾಗ್ಬಿಡ್ತಾರೆ ರೀ. ಎಡಿಟೋರಿಯಲ್ ಇರ್ತಕ್ಕಂಥ, ಆವಾಗ ಟಿ ವಿ ಇರಲ್ಲ, ಎಡಿಟೋರಿಯಲ್ ಬರೀತಕ್ಕಂಥ ಎಲ್ಲ ನ್ಯೂಸ್ ಪೇಪರ್ಗಳು ಎಡಿಟೋರಿಯಲ್ ಕಾಲಮ್ನ ಖಾಲಿ ಬಿಡ್ತವೆ. ಇಂಥ ಪರಿಸ್ಥಿತಿನ ಹೇರಿಸಿ ಏನಾಗುತ್ತೆ, ಅನೇಕ ಇವುಗಳನ್ನ ಮಾಡ್ತಾರೆ. ಇದ್ರ ಮುಂದುವರೆದ ಭಾಗವಾಗಿ 1969ನೇ ಇಸ್ವಿನಲ್ಲಿ ಎಲ್ಲ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ. ರಾಷ್ಟ್ರೀಕರಣ ಮಾಡೋದಕ್ಕೆ ಯಾಕೆ ಅಂದರೆ ಈ ಭ್ರಷ್ಟ ರಾಜಕಾರಣಿಗಳು ದುಡ್ಡಿನ ಮ್ಯಾನೇಜ್ ಮಾಡ್ತಕ್ಕಂಥ ಸಿಸ್ಟಮ್ನ ಅವ್ರು ತಗೊಂಡ್ಬಿಡ್ತಾರೆ, ಅವ್ರು ಕಂಟ್ರೋಲ್ ತಗೋತಾರೆ. ಅದರ ಮುಂದುವರೆದ ಭಾಗನೇ 2G ಸ್ಪೆಕ್ಟ್ರಮ್ ಅಂತೆ, ಕಾಮನ್ವೆಲ್ತ್ ಸ್ಪೆಕ್ಟ್ರಮ್ ಅಂತೆ, ಕೋಲ್ ಹಗರಣ ಅಂತೆ, ಅದೇನೋ ಮೈನಿಂಗ್ ಹಗರಣ ಅಂತೆ, ನೂರಾರು ಹಗರಣ ಮಾಡಿ ಏನೂ ಕೆಲಸ ಮಾಡದೇ ಇರತಕ್ಕಂಥ ರಾಜಕೀಯ ವ್ಯಕ್ತಿಗಳು ಉದ್ಯೋಗ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ಉದ್ಯೋಗ ಮಾಡ್ಕೊಂಡು ಏನು ಮಾಡ್ತಾರೆ, ಫಾಸ್ಟೆಸ್ಟ್ ಮೇಕಿಂಗ್ ಮನಿ, ವೇ ಆಫ್ ಮೇಕಿಂಗ್ ಮನಿ, ಉದ್ಯೋಗದ ಅವಕಾಶ ಆಗ್ಬಿಡುತ್ತಿದ್ದು. ಏನಂದ್ರೆ ಭ್ರಷ್ಟ ರಾಜಕಾರಣಿಗಳಿಗೆ ಎಲ್ಲ ಕಡೆ ಫೇಲ್ಯೂರ್ ಆಗಿರ್ತಾರೆ ಇವರು, ಎಲ್ಲ ಕಡೆ ರಿಜೆಕ್ಟ್ ಆಗಿರ್ತಾರೆ. ಅಂಥವ್ರ ಕೈನಲ್ಲಿ ನಮ್ಮ ರಾಜಕೀಯ ಸಿಕ್ಬಿಟ್ಟಿದೆ. ಏನಾಗುತ್ತೆ, ಹೀಗೆ ಮಾಡಿಕೊಂಡು ಇವರು ನಮ್ಮ ಇದನ್ನೇ ಕಾನ್ಸ್ಟಿಟ್ಯೂಷನ್ ಅಂತ ಗುಮ್ಮ ಹೆದರಿಸ್ತಾರೆ. ಕಾನ್ಸ್ಟಿಟ್ಯೂಷನ್ ಅಂದ್ಬಿಟ್ಟು, ಈ ಕಾನ್ಸ್ಟಿಟ್ಯೂಷನ್ ಏನು, ಅಂಬೇಡ್ಕರ್ ಓಕೆ ಹಿಂದುಳಿದ ವರ್ಗದಿಂದ ಬಂದವರು, ಅವರ ಬುದ್ಧಿಗೆ ತೋಚಿದಂಗೆ ಅವತ್ತಿಗೆ 1947ಗೆ ಏನು ಬೆಸ್ಟ್ ಸೂಟಬಲ್ ಇತ್ತು ಆ ಕಾನ್ಸ್ಟಿಟ್ಯೂಷನ್ನ ಕೊಟ್ಟರು. ಇಲ್ಲಿ ಇನ್ನೊಂದು ಮಾತನ್ನ ಹೇಳಬೇಕಾಗುತ್ತೆ. ಲಿಯೋ ಟಾಲ್ಸ್ಟಾಯ್ ಅನ್ನೋನು ಬಹಳ ದೊಡ್ಡ ದಾರ್ಶನಿಕ ಆತ ಹೇಳಿದ ಮಾತನ್ನು ಎಲ್ಲರೂ ವೇದವಾಕ್ಯ ಅಂತ ನಂಬ್ತಾರೆ. ಆತ ಸ್ವಾಮಿ ಏನು ಪರ್ಮನೆಂಟ್ ಪ್ರಪಂಚದಲ್ಲಿ ಸುಖವಾಗಿರಬೇಕು ಅಂದರೆ ನೆಮ್ಮದಿಯಿಂದ ಇರಬೇಕು ಅಂತ, ಶಾಂತಿಯಿಂದ ಇರಬೇಕು, ಸೌಹಾರ್ದತೆಯಿಂದ ಇರಬೇಕು ಅಂತಂದರೆ ಅಂತ ಒಂದು ಇದು ವಿಮರ್ಶೆಗಳ ಕೂತಾಗ ಆತ ಹೇಳ್ತಾನೆ, ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾನೆ. ಅಂದರೆ ಬದಲಾವಣೆ ಮಾತ್ರ ಶಾಶ್ವತ ಪ್ರಪಂಚದಲ್ಲಿ. ಇದನ್ನು ತಿಳ್ಕೋಬೇಕು. ಈ ತಿಳ್ಕೋಬೇಕು ಅಂತಂದಾಗ ನೋಡಿ, ಅಂಬೇಡ್ಕರ್ ಬರೆದಿರ್ತಕ್ಕಂಥ, ಅಂಬೇಡ್ಕರ್ ಹೆಡ್ ಆಗಿದ್ದರು. ಅಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು 1947ರಲ್ಲಿ ಏನು ಕೊಟ್ಟರು, 1950ರವರೆಗೂ ಅದು ಸರಿ ಇತ್ತು. ಆಗಿನ ಜನತೆಗೆ, ಆಗಿನ ಮೈಂಡ್ಸೆಟ್ಗೆ, ಆಗಿನ ಬದುಕಿಗೆ ಸರಿ ಇತ್ತು. ಬರ್ತಾ 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 ಡೈಲ್ಯೂಟ್ ಆಗೋಯ್ತು. ಇವತ್ತೇನಾಗಿದೆ ಬನ್ನಿ ಹೇಳ್ತೀನಿ. ಏನು ಅಂತಂದರೆ ನಮ್ಮ ಇದೇ ಕಾಂಗ್ರೆಸ್ಸಿನ ಮರಿ ಮೊಮ್ಮಗ ಪೋತ ಅಂತ ಹೇಳ್ತಾರೆ. ಅವರೇನು ಮಾಡಿದ್ದಾರೆ, ಭಾರತ ಜೋಡೋ ಅಂತ ಯಾತ್ರೆ ಮಾಡಿದ್ದಾರೆ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಹೋದರು. ಆ ಕಾಶ್ಮೀರದವರೆಗೂ ಹೋದರೆ ಅವರೇ ಹುಟ್ಟಿ ಬೆಳೆಸ್ತಿರ್ತಕ್ಕಂಥ ಒಬ್ಬ ಪ್ರಬಲವಾದ ವ್ಯಕ್ತಿ ಕರ್ನಾಟಕದಿಂದ ಬಂದಿರೋರು ಹೇಳ್ತಾರೆ, ದೇಶನ ವಿಭಜನೆ ಮಾಡಬೇಕು, ದುಡ್ಡಿನ ಸಮತೋಲನ ಆಗ್ತಿಲ್ಲ ಹಂಚಿಕೆ ಅಂತಂದ್ಬಿಟ್ಟು. ಒಂದು ಕಡೆ ಜೋಡೋ ಅಂತ ಯಾತ್ರೆ ಮಾಡ್ತಾರೆ, ಇನ್ನೊಂದು ಕಡೆ ತೋಡೋ ಯಾತ್ರೆ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ
ನಮ್ಮ ದುರ್ಬಲವಾಗಿರ್ತಕ್ಕಂಥ ಸಂವಿಧಾನ ಅಂತ ಹೇಳಬೇಕಾಗತ್ತೆ. ಸಂವಿಧಾನ ಅಂತ ಹೇಳಬೇಕಾದ್ರೆ ಬನ್ನಿ ಸೆಕ್ಯುಲರ್ ಅನ್ನೋ ವರ್ಡ್ ಬಗ್ಗೆ ಮಾತಾಡಬೇಕಾಗತ್ತೆ. ಈ ಸೆಕ್ಯುಲರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತ್ರ ವಿಶ್ಲೇಷಣೆ ಮಾಡ್ತೀನಿ. ನೋಡಿ, ಬಹುಮತಕ್ಕೆ ಮಾನ್ಯತೆ ಇರಬೇಕು, ಅದನ್ನು ಮಾತ್ರ ಡೆಮಾಕ್ರಸಿ ಅಂತ ಕರಿತೀವಿ ಅಂತ. 1947ರಲ್ಲಿ ನಮ್ಮ ದೇಶವನ್ನು ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡಿಕೊಟ್ಬಿಟ್ವಿ. ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡಿಕೊಟ್ಟ ಮೇಲೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ, ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಇದನ್ನು ನಾವು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರೀಲ್ಲ. ಮೊಟ್ಟ ಮೊದಲನೇ ತಪ್ಪು ಮಾಡಿದ್ದು ಕಳ್ಳ ಮಳ್ಳ ಅಂತ ಹೇಳ್ತೀನಿ. ಕಾಸ್ಟ್ ಲೀಡರ್, ಮಾಸ್ ಲೀಡರ್ ಅಂತ, ಇದಕ್ಕೆ ಈಕ್ವಲೆಂಟ್ ವರ್ಡ್ಸ್ ಅಂತ ನಾವು ವ್ಯಾಖ್ಯೆ ಮಾಡ್ತಾಯಿದ್ದೀವಿ. ಕಾಸ್ಟ್ ಲೀಡರ್ ಯಾರಾಗಿದ್ದರು? ಜವಾಹರ್ಲಾಲ್ ನೆಹರು. ಅವರು ಸ್ವಲ್ಪ ಇಂಗ್ಲೀಷ್ ಬರ್ತಿತ್ತು, ಅದರಿಂದ ಬ್ರಿಟನ್ನಲ್ಲಿ ಮೌಂಟ್ ಬ್ಯಾಟನ್ನು ಮತ್ತು ಬ್ರಿಟನ್ನಿನ ಆಗಿನ ಅಧಿಕಾರ ಯಾರು ನಡೆಸಿದ್ರು ಅವ್ರ ಅನೇಕರ ಜೊತೆ ಬಹಳ ಒಳ್ಳೆಯ ಫ್ರೆಂಡ್ಶಿಪ್ ಇತ್ತು. ಅವರು ಕಾಸ್ಟ್ ಲೀಡರ್ ಆಗಿದ್ದರು. ಮಾಸ್ ಲೀಡರು ಮಹಾತ್ಮ ಗಾಂಧಿ ನೀವು ತುಂಡು ಪಂಚೆ ಉಟ್ಕೊತಿದ್ದವ್ರು, ಇದ್ರಿಗೇನು ದುಡ್ಡು ಇರಲಿಲ್ಲ, ಬಟ್ ಒಂದು ಕರೆ ಕೊಟ್ಟರೆ 3,000-4,000 ಜನ ಸೇರ್ತಿದ್ರು. 1930ನೇ ಇಸ್ವಿ 47ನೇ ಇಸ್ವಿ ಆಧಾರ ಇಟ್ಕೊಂಡು ಹೇಳಬೇಕು. ಅನೇಕ ಸಾವಿರ ಜನ ಸೇರ್ತಿದ್ರು. ಅಂದರೆ ಕಳ್ಳಂಗೆ ಮಳ್ಳ ಬೇಕಿತ್ತು, ಮಳ್ಳಂಗೆ ಕಳ್ಳ ಬೇಕಿತ್ತು. ಇವರಿಬ್ಬರು ಒಂದಾಗ್ಬಿಟ್ರು. ಎಲ್ಲಿ ಒಂದಾದರು ಅಂತಂದರೆ ಬನ್ನಿ, ಪ್ರಯಾಗರಾಜಲ್ಲಿ ಆನಂದ ಭವನ ಅಂತಿದೆ, ಅದನ್ನು ಹೋಗಿ ನೋಡಬೇಕು, ಅದನ್ನು ವಿಶ್ಲೇಷಣೆ ಮಾಡಬೇಕು. ಪ್ರೆಸೆಂಟ್ ಡೇ ಕಾಂಟೆಕ್ಸ್ಟಲ್ಲಿ ವಿಶ್ಲೇಷಣೆ ಮಾಡಿದ್ರು ಅಷ್ಟೇ ನಾವು ಬಂದಿರೋ ತೀರ್ಮಾನಕ್ಕೆ ನೀವು ಬರ್ತೀರಾ ಅನ್ನೋದನ್ನು ನಿರ್ವಿವಾದ ಇರಲಿ, ಒಂದು ಕಡೆಗಿರಲಿ.